ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಕೆಲವೊಮ್ಮೆ ಯಶಸ್ಸು ಸಿಗೋದಿಲ್ಲ. ಅಲ್ಲದೆ ಮನೆಯಲ್ಲಿ ಅನಾರೋಗ್ಯ, ಕಿರಿಕಿರಿ, ಯಾವಾಗಲೂ ಕಲಹ, ಈ ರೀತಿಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರಬಹುದು. ಜೀವನದಲ್ಲಿ ಎಲ್ಲರೂ ಶ್ರೀಮಂತರಾಗೋಕೆ ಬಯಸೋದು ಸಹಜ. ಇನ್ನೂ ಕೆಲವರು ಸುಖ ಆರೋಗ್ಯದ ಜೊತೆ ಸಮೃದ್ಧಿ, ನೆಮ್ಮದಿ ನಮ್ಮ ಜೊತೆ ನೆಲೆಸಿರ್ಲಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾರೆ. ಇದಕ್ಕಾಗಿ ನಾವೆಲ್ಲ ಹಗಲಿರುಳು ಕೂಡ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಆದರೆ ಕೆಲವರು ಎಷ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಇದಕ್ಕೆ ನಮ್ಮ ಮನೆಯ ವಾಸ್ತು ದೋಷ, ನಮ್ಮ ಜಾತಕ ಕೂಡ ಕಾರಣ ಆಗಬಹುದು. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ, ಈ ರೀತಿ ಕಿರಿಕಿರಿ, ಕಲಹ ಇದೇನೂ ಆಗ್ತಾ ಇರೋಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇದಕ್ಕೆ ಪರಿಹಾರ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಕೆಲವು ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಕುಟುಂಬದಲ್ಲಿ ಕಳೆದುಕೊಂಡಿರುವಂತಹ ಸಂತೋಷ ಮತ್ತು ಶಾಂತಿಯನ್ನು ವಾಪಸ್ ಪಡಿಬಹುದು ಅನ್ನೋದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಇವತ್ತು ನಾನು ನಿಮಗೆ ಯಾವ ಯಾವ ವಸ್ತುಗಳು ಮನೆಯಲ್ಲಿ ಇದ್ದರೆ ನೆಮ್ಮದಿ ನೆಲೆಸುತ್ತೆ ಅನ್ನೋದರ ಬಗ್ಗೆ ಹೇಳ್ತೀನಿ. ಗೆಳೆಯರೇ, ಹಿಂದೂ ಧರ್ಮದಲ್ಲಿ ಓಂ ಚಿಹ್ನೆಗೆ ಮಹತ್ವದ ಸ್ಥಾನ ಇದೆ. ತಲತಲಾಂತರದಿಂದ ಅದನ್ನು ನಾವು ಪೂಜಿಸಿಕೊಂಡು ಬಂದಿದ್ದೀವಿ. ಓಂ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದು ನಮ್ಮ ಒಂದು ಶಕ್ತಿ ಅಂತ ಹೇಳಿದ್ರೂ ತಪ್ಪೇನಾಗಲ್ಲ. ಹಾಗಾಗಿ ಅದನ್ನು ಮನೆಯ ಮುಖ್ಯ ಬಾಗಿಲಿಗೆ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಇಟ್ಟರೆ ಮನೆಯೊಳಗಡೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇದರಿಂದ ಮನೆಯಲ್ಲಿ ಶಾಂತಿ ಕೂಡ ನೆಲೆಸುತ್ತೆ ಗೆಳೆಯರೇ. ನಾವೆಲ್ಲ ರಸ್ತೆ ಬದಿಲೋ ಕೆಲವೊಮ್ಮೆ ಜಾತ್ರೆಗೆ ಹೋದಾಗ ಕೆಂಪು ದಾರದಿಂದ ಕಟ್ಟಿದಂತಹ 3 ನಾಣ್ಯಗಳ ಹಾರವನ್ನು ನೋಡಿರ್ತೀವಿ. ಇದು ಕೇವಲ ಒಂದು ಹಾರ ಅಲ್ಲ ಅಥವಾ ಯಾವುದೋ ಡೆಕೋರೇಟಿವ್ ಐಟಮ್ ಕೂಡ ಅಲ್ಲ. ಇದಕ್ಕೆ ಒಂದು ಮಹತ್ವ ಇದೆ. ಇದರ ಮಹತ್ವ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹೀಗಾಗಿ ಈ ಕೆಂಪು ದಾರದಿಂದ ಕಟ್ಟಿದ ನಾಣ್ಯಗಳ ಹಾರವನ್ನು ಯಾರೂ ಹೆಚ್ಚಾಗಿ ಕೊಂಡ್ಕೊಳ್ಳೋದಿಲ್ಲ. ಈ ಕೆಂಪು ದಾರದಿಂದ ಕಟ್ಟಿದ 3 ನಾಣ್ಯಗಳ ಹಾರವನ್ನು ಇಡೋದ್ರಿಂದ ಮನೆಯಲ್ಲಿ ಸಂಪತ್ತಿನ ಆಗಮನ ಆಗುತ್ತೆ. ಜೊತೆಗೆ ಹೀಗೆ ಬಂದಂತಹ ಧನ, ಸಂಪತ್ತು ಮನೆಯಲ್ಲಿಯೇ ಇರುತ್ತೆ. ಹಾಗಾಗಿ ಇದನ್ನು ತಪ್ಪದೆ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಬೇಕು ಅನ್ನೋದು ನಂಬಿಕೆ. ಪೂಜೆ ಸಾಧನಗಳಲ್ಲಿ ಒಂದಾದಂತಹ ಕಲಶ ಎಲ್ರಿಗೂ ಗೊತ್ತು. ಆದರೆ ಇದರಿಂದ ಮನೆಗೆ ಒಳಿತಾಗುತ್ತೆ ಅನ್ನೋದನ್ನು ನಾವು ಮರೆಯಬಾರ್ದು. ನಮ್ಮ ಮನೆಯಲ್ಲಿ ಕಲಶ ಇದ್ದರೆ ಅದನ್ನು ಅಶೋಕ ಅಥವಾ ಮಾವಿನ ಎಲೆಗಳನ್ನು ತಗೊಂಡು ಬರಬೇಕು. ಅವುಗಳ ಜೊತೆಗೆ ಈ ಕಲಶದ ಮೇಲೆ ಕೆಂಪು ದಾರವನ್ನು ಕಟ್ಟಿದರೆ ಆರೋಗ್ಯ, ಸಂತೋಷ, ಸಂಪತ್ತು, ಸಮೃದ್ಧಿಯಾಗುತ್ತೆ. ಇನ್ನು ಈ ಕಲಶ ಮಣ್ಣು, ಜೇಡಿಮಣ್ಣು, ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಯಾವುದೇ ಪವಿತ್ರ ಲೋಹ ಇರಬಹುದು. ಅದನ್ನು ಮನೆಯಲ್ಲಿಟ್ಟು ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ಸುಖ, ಶಾಂತಿ ನೆಲೆಸುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಕೆಲವೊಮ್ಮೆ ಮನೆಯಲ್ಲಿ ಕೆಟ್ಟ ಶಕ್ತಿ ಇದ್ದಂತೆ ನಮಗೆ ಭಾಸವಾಗುತ್ತೆ. ಎಲ್ಲೋ ನಮ್ಮ ಸುತ್ತ ಒಂದು ನೆಗೆಟಿವ್ ಎನರ್ಜಿ ಇದೆಯೇನೋ ಅಂತ ಒಂದೊಂದು ಸರಿ ನಮಗೆ ಅನಿಸೋದು ಸಹಜ. ಒಂದು ವೇಳೆ ನಿಮಗೇನಾದರೂ ಈ ಥರ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಭಾಸ ಆಗ್ತಾ ಇದ್ರೆ, ಅನ್ನಿಸ್ತಾ ಇದ್ರೆ, ಮನೆಯ ಮುಖ್ಯ ಗೇಟ್ ಅಥವಾ ಮುಖ್ಯ ಬಾಗಿಲಿಗೆ ಹತ್ತಿಕೊಂಡಿರುವಂತಹ ಏನು ಗೋಡೆ ಇರುತ್ತಲ್ಲ, ಆ ಗೋಡೆ ಮೇಲೆ ಮಹಿಳೆಯರ ಹಸ್ತದ ಗುರುತನ್ನು ಬರಿಬೇಕು. ಆದರೆ ಹೀಗೆ ಬರೆಯುವಾಗ ಅರಿಶಿನದಿಂದ ಬರೆದ್ರೆ ಅದು ನಕಾರಾತ್ಮಕ ಶಕ್ತಿಯನ್ನು ದೂರ ಇಡೋ ಜೊತೆಗೆ ದೇವತೆಗಳನ್ನು ನಮ್ಮ ಮನೆಗೆ ಬರುವಂತೆ ಆಕರ್ಷಿಸುತ್ತೆ ಅನ್ನೋ ನಂಬಿಕೆ ಇದೆ. ಧರ್ಮ ಗ್ರಂಥಗಳು, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಮತ್ತು ನಮ್ಮ ಇತ್ಯಾದಿ ಪುರಾಣ ಶಾಸ್ತ್ರವನ್ನು ಆಧರಿಸಿದ ಬರಹವಾಗಿರುವ ಇದೇ ತರಹದ ಹೆಚ್ಚಿನ ಮಾಹಿತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಜೀವನಕ್ಕೆ ಇದರಿಂದ ಸಾಕಷ್ಟು ಉಪಯೋಗ ಕೂಡ ಆಗಬಹುದು. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೊಂದಿಗೂ ಕೂಡ ತಪ್ಪದೇ ಹಂಚಿಕೊಳ್ಳಿ. ನಮಸ್ಕಾರ.